ಇದ್ದಂತ ಬೆಂಗಳೂರು ಬೇರೆ, ಇವತ್ತಿರ್ತಕ್ಕಂಥ ಬೆಂಗಳೂರು ಬೇರೆ. ಅವತ್ತಿಂದ ಇವತ್ತಿಗೆ ಹೇಳ್ತಾ ಇದೀನಿ ಕೇಳಿ. ಇವತ್ತು ಬೆಂಗಳೂರಿನಲ್ಲಿ 1,20,00,000 ವಾಹನಗಳಿದೆ. 1,40,00,000 ಜಾಗದಲ್ಲಿ ಆಲ್ಮೋಸ್ಟ್ ಒಬ್ಬ ಮನುಷ್ಯನಿಗೆ ಒಬ್ಬ ಗಾಡಿ ಇರೋ ಸಂದರ್ಭದಲ್ಲಿ ಅವತ್ತು 2002 ಆಗಲಿಲ್ಲ, ಬರೀ 80 ಲಕ್ಷ 90 ಲಕ್ಷ ಗಾಡಿಗಳಿತ್ತು. ಇವತ್ತು ಇಷ್ಟು ಬೆಳೀತಾ ಇರಬೇಕಾದ್ರೆ ಈ ಪರಿಸ್ಥಿತಿ ಅನುಗುಣವಾಗಿ ನಾವು ಟೌನ್ಶಿಪ್ ಗಳನ್ನ ಮಾಡಬೇಕಾಗ್ತದೆ. ಕೇವಲ ಬಿಡದಿ ಮಾತ್ರ ಅಲ್ಲ, ಬೆಂಗಳೂರಿನ ವಿಸ್ತಾರವಾಗಿ ಬೆಳೆಸ್ತಕ್ಕಂಥ ಕೆಲಸಗಳಾಗಬೇಕಾಗ್ತದೆ. ಆದ್ರೆ ರಿಯಲ್ ಎಸ್ಟೇಟ್ DLF ಗೆ ಕೊಟ್ಟವ್ರು ಯಾರು? ಅವತ್ತು ರಾಹುಲ್ ಗಾಂಧಿ ಅವರ ಬ್ರದರ್ ಇನ್ ಲಾ ಇದಾರೆ ಅಂತ ಹೇಳ್ತಾರಲ್ಲ ಅವರು, ಆದ್ರೆ ಅವ್ರ ಬಗ್ಗೆ ಹೇಳ್ತಾರಲ್ಲ, ಯಾಕೋಗಿ ನೀವು ಅಗ್ರಿಮೆಂಟ್ ಮಾಡ್ಕೊಂಡ್ರಿ? ಇಟ್ನಾಳ್ ಸರ್, ನಿಜವಾಗ್ಲೂ ಇದು ಬೆಂಗಳೂರನ್ನ ಉದ್ಧಾರ ಮಾಡುವವರ ಕಾಳಜಿಯ ವಿಚಾರ ಆಗಿದ್ರೆ, ಇದು ನಿಜವಾಗ್ಲೂ ರೈತರ ಪರವಾಗಿ ನಿಲ್ಲುವ ರಾಜಕಾರಣಿಯ ನಿಲುವಿನ ವಿಚಾರ ಆಗಿದ್ರೆ, ಮನೆಯಲ್ಲಿರ್ತಕ್ಕಂಥ ಅಣ್ಣ ತಮ್ಮ ಅಕ್ಕ ಅಮ್ಮ ಇವ್ರ ವಿಚಾರ ವೇದಿಕೆಯಲ್ಲಿ ಪ್ರಸ್ತಾಪ ಯಾಕಾಗಬೇಕು? DK ಶಿವಕುಮಾರ್ ಅವರು ಜೈಲಿಗೆ ಹೋಗಿದ್ರಿಂದ ಹಿಡಿದ್ಬಿಟ್ಟು ಸಿದ್ಧಾರ್ಥ್ ಅವರು ಆತ್ಮಹತ್ಯೆ ಮಾಡ್ಕೊಂಡಿರೋ ವಿಚಾರದವರೆಗೂ ಕುಮಾರಸ್ವಾಮಿ ಅವರು ಮಾತನಾಡ್ತಾರೆ. ಮಗನ ಭವಿಷ್ಯಕ್ಕೋಸ್ಕರ ಅಣ್ಣನ ಮಗನನ್ನ ಜೈಲಿಗೆ ಕಳಿಸ್ತೆ ಅಂತ ಹೇಳಿ DK ಶಿವಕುಮಾರ್ ಅವರು ಮಾತನಾಡ್ತಾರೆ. ಇಫ್ ದಿಸ್ ವಾಸ್ ರಿಯಲಿ ಅಬೌಟ್ ಬೆಂಗಳೂರು ಡೆವಲಪ್ಮೆಂಟ್, ಇದು ನಿಜವಾಗ್ಲೂ ರೈತರ ವಿಚಾರ ಆಗಿದ್ರೆ ರಾಜಕಾರಣಿಗಳ ಮನೆ ಜನ ಎಲ್ಲ ಬೀದಿಗೆ ಬಂದು ಮಾತಿನ ವಿಚಾರ ಯಾಕಾಗಬೇಕಾಗಿತ್ತು ಅಂತ ಅವ್ರ ಉತ್ತರ ಕೊಡಿ. ಏನಾಗ್ಬಿಡ್ತದೆ, ನಮ್ಮ ಸಾರ್ವಜನಿಕ ಸಂವಾದ, ಸಾರ್ವಜನಿಕ ಕಾಳಜಿಯಿಂದ ಆಚೆ ಸ್ವಪ್ರತಿಷ್ಠೆಗೆ ಬರ್ತದಲ್ಲ, ಅವಾಗ ಇಂಥ ಮಾತುಗಳು ಬರ್ತವೆ. ಸ್ವಪ್ರತಿಷ್ಠೆಯಿಂದ ಅಹಂಕಾರದಿಂದ ಈ ತರದ ಒಂದು ರೊಚ್ಚಿನಿಂದ ಈ ತರ ಮಾತುಗಳು ತೀರ ಅತ್ಯಂತ ಖಂಡನೀಯ ಮಾತುಗಳು ಇವೆಲ್ಲ. DK ಶಿವಕುಮಾರ್ ಮಾತಾಡಿದ್ದು ಖಂಡನೀಯ, ಕುಮಾರಸ್ವಾಮಿ ಮಾತಾಡಿದ್ದು ಖಂಡನೀಯ. ಇಟ್ಸ್ ಅಬ್ಸಲ್ಯೂಟ್ಲಿ ನಾಟ್ ಇನ್ ಗುಡ್ ಟೇಸ್ಟ್. ಇಟ್ ಹ್ಯಾಸ್ ಗಾಟ್ ನಥಿಂಗ್ ಟು ಡೂ ವಿತ್ ಸ್ಟೇಟ್ ಆರ್ ದ ಡೆವಲಪ್ಮೆಂಟ್ ಆಫ್ ಫಾರ್ಮರ್ಸ್ ಆರ್ ದಿಸ್ ಟೌನ್ಶಿಪ್. ಎಲ್ಲರೂ ಸೇರ್ಕೊಂಡು ಮೊದಲು, ಯಾಕಂದ್ರೆ ಈ ತರ ನಾಯಕಗಳು ಈ ತರ ಮಾತಾಡಿಬಿಟ್ರೆ ಜನಸಾಮಾನ್ಯರು ಏನ್ ಮಾತಾಡಬೇಕು? ಅಲ್ಲಿ ನೆಲಮಟ್ಟದಲ್ಲಿ ಅಲ್ಲಿ ರೈತರು ಒಬ್ರಿಗೊಬ್ರು ಹೇಗೆ ಮಾತಾಡಬೇಕು? ನೀವು ರಾಜಕಾರಣಿಗಳಾಗಿ ಒಂದು ಎರಡು ಸೆಟ್ ಸಮ್ ಸ್ಟ್ಯಾಂಡರ್ಡ್ಸ್, ಒಂದು ಸಾರ್ವಜನಿಕ ಸಂವಾದ ಸ್ಟ್ಯಾಂಡರ್ಡ್ ಸೆಟ್ ಮಾಡ್ಬೇಕು. ನೀವುಗಳು ಹೀಗೆ ನಿಮ್ಮ ವೈಯಕ್ತಿಕ ಮಾತುಗಳನ್ನ ಕಿತ್ತಾಡ್ಕೊಂಡ್ಬಿಟ್ರೆ ಅಲ್ಲಿ ಜನ ಇನ್ನೂ ಕೀಳಾಗಿ ಮಾತಾಡ್ಕೋತಾರ್ರಿ. ಯಾಕೆ ಅಲ್ಲಿ ಒಡಕು ಉಂಟಾಗಿದೆ. ಈಗ ಅಲ್ಲಿ ಗ್ರಾಮಗಳಲ್ಲಿ ಒಡಕು ಉಂಟಾಗಿದೆ. ಅಲ್ಲಿ ಇದಕ್ಕಿಂತ ಕೆಟ್ಟದಾಗಿ ಮಾತಾಡ್ಕೊಂಡ್ಬಿಡ್ತಾರೆ. ಆಮೇಲೆ ಒಂದಂತೂ ಸತ್ಯ, ಯಾರಿಗೂ ಕೂಡ ಇದು ಈಗ ಇಟ್ ಹ್ಯಾಸ್ ಓನ್ಲಿ ಬಿಕಮ್ ಪೊಲಿಟಿಕಲ್ ಇಶ್ಯೂ. ಅದರ ಆಚೆಗೆ ಇದು ಪರ್ಸನಲ್ ವೆಂಡೆಟಾ, ಪರ್ಸನಲ್ ಅಜೆಂಡಾ. ಯಾಕಂದ್ರೆ ಈಗ ಪ್ರಾಜೆಕ್ಟ್ ಬೇಡವೇ ಬೇಡ ಅಂತ ಹೇಳಿಬಿಟ್ರೆ ನಾಳೆ ದಿನ ಪ್ರಾಜೆಕ್ಟ್ ಕ್ಯಾನ್ಸಲ್, ಇದನ್ನ ವಿಡ್ರಾ ಮಾಡಿದ್ರೆ ಮುಂದಿನ ಸರ್ಕಾರ ಅವ್ರು ಮಾಡೇ ಮಾಡ್ತಾರೆ. ಅವಾಗ ಇವತ್ತಿನ ಸರ್ಕಾರ ಇಲ್ಲಿರೋರು ಆಗ ವಿರೋಧ ಮಾಡ್ತಿರ್ತಾರೆ. ಹಿಂದೆ ನಡ್ಕೊಂಡು ಹಿಂಗೆ ಬಂದಿದೆ ಇದು. ನಮ್ಮ ಅಧಿಕಾರಾವಧಿಯಲ್ಲಿ ಆಗಿಲ್ಲ ಅನ್ನೋದು ಒಂದೇ. ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಪದೇ ನಾನು ಅಂದ್ರೆ, ಈಗಾಗಲೇ ಬಿಡದಿಯ ಆ ಒಂದು ಪ್ರದೇಶ ತಕ್ಕ ಮಟ್ಟಿಗೆ ಇಂಡಸ್ಟ್ರಿಯಲೈಸ್ ಆಗಿಬಿಟ್ಟಿದೆ. ಈಗ ನಾವು ಒಂದು ಹೆಪಸೈಡ್ ಆಗಿ ಪ್ಲಾನ್ ಡೆವಲಪ್ ಆಗೋಕೆ ಬಿಡಬೇಕಾ? ಅಂದ್ರೆ ಯಾವುದೇ ಒಂದು ಪ್ಲಾನ್ ಇಲ್ದೇನೆ ತನ್ನಷ್ಟಕ್ಕೆ ತಾನೇ ಬೇರಾಬೇರೆಯಾಗಿ ಬೆಳೆಯೋದಕ್ಕೆ ಬಿಡಬೇಕಾ? ಅಥವಾ ಅದಕ್ಕೊಂದು ಪ್ಲಾನ್ ಅಥಾರಿಟಿ ಮಾಡಿ ಸರಿಯಾದ ರೀತಿಯಲ್ಲಿ ಬೆಳವಣಿಗೆ ಮಾಡಿ, ಯಾವ ಇಂಡಸ್ಟ್ರಿ ಎಲ್ಲಿರಬೇಕು, ಎಷ್ಟರ ಮಟ್ಟಿಗೆ ಅಲ್ಲಿ ಶಾಲೆಗಳಿರಬೇಕು, ಮನೆಗಳಿರಬೇಕು, ಇಂಟಿಗ್ರೇಟೆಡ್ ಟೌನ್ಶಿಪ್, ಸಮಗ್ರ ನಗರ ಯೋಜನೆ ಅಂತಾರೆ ಅದಕ್ಕೆ. ಆ ದಿಸೆಯಲ್ಲಿ ಮಾಡಬೇಕಾ? ಅಥವಾ ಯಾವುದೋ ಒಂದು ಲೇಔಟ್ ಮಾಡ್ತಾರಲ್ಲ ಪ್ರೈವೇಟ್ ಡೆವಲಪರ್ಗಳು, ಆ ರೀತಿ ಆಗ್ಬಿಟ್ರೆ ಅಲ್ಲಿ ಇನ್ನೊಂದು ದೊಡ್ಡ ಕೊಂಪೆ ಆಗ್ಬಿಡ್ತದೆ. ಅದಕ್ಕೋಸ್ಕರ ಅದು ಬಿಡದಿ ಟೌನ್ಶಿಪ್ ಆಗೋದಂತೂ ನಿಜ, ರೈತರಿಗೂ ಗೊತ್ತಿದೆ. ಇಂಟಿಗ್ರೇಟೆಡ್ ಟೌನ್ಶಿಪ್ ಸೈಂಟಿಫಿಕಲಿ ಟೆಕ್ನಿಕಲಿ ಇಂಟರ್ನ್ಯಾಷನಲ್ ಕ್ವಾಲಿಟಿ ಲೆವೆಲ್. When Kumaraswamy had done it, then also it was called integrated township. It was them doing politics today. Let me complete. Did we say anything now? Let me complete. Please complete. So ಹೀಗಿರುವಾಗ ಆಮೇಲೆ ಇದರ ಆಚೆ ಈಗ ಎನಿವೇ ಇಟ್ ಹಸ್ ಬಿಕಮ್ ಇನ್ಎವಿಟೇಬಲ್, ಅನಿವಾರ್ಯ ಬಿಡದಿ ಟೌನ್ಶಿಪ್ ಆಗೇ ಆಗುತ್ತೆ. ಯಾಕಂದ್ರೆ ಮಾಡದೆ ಹೋದ್ರೆ ಅಲ್ಲಿ ಇಂಡಸ್ಟ್ರೀಸ್ ಆಗುತ್ತೆ, ಮತ್ತೊಂದು ಆಗೇ ಆಗುತ್ತದೆ ಅಲ್ಲಿ. ಇಟ್ ಇಸ್ ಬೆಟರ್ ಟು ಹ್ಯಾವ್ ಕಂಟ್ರೋಲ್, ಪ್ಲಾನ್ ಕಂಟ್ರೋಲ್ ಆನ್ ದಟ್ ರೀಜನ್. ದಟ್ಸ್ ವೈ ದಿಸ್ ರೆಗ್ಯುಲೇಷನ್ ಇಟ್ಸ್ ಗುಡ್. ಆದ್ರೆ ಈ ಮಾತಿದೆಯಲ್ಲ, ಬೆಂಗಳೂರಿನ ಬೆಳೆಸಬೇಕು, ಬೆಂಗಳೂರು ದೊಡ್ಡ, ಪ್ಲೀಸ್ ಸ್ಟಾಪ್ ಇಟ್. ಬೆಂಗಳೂರಿನ ಬೆಳೆಸಬೇಡಿ, ಇನ್ಮೇಲೆ ಮಂಗಳೂರು ಬೆಳೆಸಿ, ಇನ್ಮೇಲೆ ಮೈಸೂರು ಬೆಳೆಸಿ, ಇನ್ಮೇಲೆ ಹುಬ್ಬಳ್ಳಿ ಬೆಳೆಸಿ, ಬಿಟ್ಬಿಡಿ ಸಾಕು. ಈಗಲೇ ಜನಕ್ಕೆ ಓಡಾಡಕ್ ಆಗ್ತಾ ಇಲ್ಲ, ಬೀದಿಯಲ್ಲಿ ಜನಕ್ಕೆ ಕಾರ್ ಓಡ್ಸಕ್ ಆಗ್ತಾ ಇಲ್ಲ, ಬೈಕ್ ಓಡ್ಸಕ್ ಆಗ್ತಾ ಇಲ್ಲ, ಉಸಿರಾಡ್ಸಕ್ ಆಗ್ತಾ ಇಲ್ಲ, ನೀರಿಲ್ಲ ಕುಡಿಯೋಕೆ. ನಾವು ಬೆಂಗಳೂರಿನ ಬೆಳೆಸ್ತಾ ಇಲ್ಲ, ಬೆಂಗಳೂರಿನ ಸಮಸ್ಯೆಗಳ ಪರಿಹಾರ ಕಂಡುಕೊಳ್ಳಿ. ಈಗ ಬೆಳೆದ್ರೆ ಸಾಕು, ಬೆಂಗಳೂರಿನ ಬೆಳೆಯೋದು ಸಾಕು. ಇನ್ಮೇಲೆ ನಿಮ್ಮ ಬೀಗರು ಬೆಳಗಾವಿ ಬೆಳೆಸೋಣಂತೆ. ಅದು ಗೊತ್ತಿಲ್ಲ. ನಾಗೇಂದ್ರ ಬಾಬು ಸರ್, 24 ಗಂಟೆ ಉಸಿರಾಡೋಕ್ಕೂ ಕೂಡ ಪುರ್ಸೋತಿಲ್ಲ ನನಗೆ, ಅಷ್ಟು ಕೆಲಸ ಇದೆ. ಕೇಂದ್ರ ಸಚಿವರಾಗಿ ಹೇಳಿದ್ಯಾರು? ಕುಮಾರಸ್ವಾಮಿ ಅವರು.
ಇಷ್ಟೆಲ್ಲ ಬಿಸಿ ಇರುವ ಕುಮಾರಸ್ವಾಮಿ ಅವರು ಇತ್ತೀಚೆಗೆ ಕೇಂದ್ರ ಸಚಿವ ಅನ್ನೋದನ್ನೂ ಮರೆತು ಬಿಟ್ಟು ಬಿಡದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುತುವರ್ಜಿಯನ್ನ ತೋರಿಸ್ತಿರೋದನ್ನ ಗಮನಿಸಿದ್ರೆ ಇದು ಅವರ ಮುಂದಿನ ಅಂದ್ರೆ 2028ರ ರಾಜಕೀಯ ಲಾಭ ಮತ್ತೊಮ್ಮೆ ರಾಜ್ಯ ರಾಜಕಾರಣಕ್ಕೆ ವಾಪಸ್ ಬರ್ಲಿಕ್ಕೆ ವೇದಿಕೆಯನ್ನ ನಿರ್ಮಾಣ ಮಾಡ್ಕೊಳ್ತಿದ್ದಾರೆ. ಅದಕ್ಕಾಗಿ ನಾನು ರೈತರಿಗೆ ಸಪೋರ್ಟಿವ್ ಆಗಿ ನಿಂತಿದ್ದೀನಿ ಅಥವಾ ರೈತರ ಪರವಾಗಿ ನಿಂತಿದ್ದೀನಿ ಅನ್ನೋದನ್ನ ಉಪಯೋಗಿಸ್ಕೊಳ್ತಿದ್ದಾರೆ ಅನ್ನೋ ಗಂಭೀರ ಆರೋಪ. ಈಗ ನಿಮ್ಗೊಂದು ಸ್ಪಷ್ಟವಾದ ಒಂದು ಪ್ರಶ್ನೆ ಕೇಳ್ತೀನಿ. ಅಲ್ಲಿ ಕೂತಿದ್ದಾರೆ, ಇಲ್ಲಿರೋರು ಅವ್ರು ನೋಡಿತಾರೆ, ನೀವೇನ್ ಮಾಡ್ತೀರಿ? ಅವ್ರ ಮೇಲೆ ದಬ್ಬಾಳಿಕೆ ಮಾಡ್ತೀರಿ. ಇಲ್ಲಿರೋರು ಯಾರೋ ಒಬ್ರು ಇಲ್ಲಿರೋರು ಅಲ್ಲಿರೋ ಇನ್ನೊಬ್ರ ಮೇಲೆ ದಬ್ಬಾಳಿಕೆ ಮಾಡ್ತಾರೆ. ನೀವು ಅಧಿಕಾರ ಇದ್ದಿದ್ದು ದಬ್ಬಾಳಿಕೆ ಮಾಡಕ್ ಹೋದ್ರೆ ನೀವು ನೋಡ್ತಾ ಸುಮ್ನೆ ನಿಂತಿರ್ತೀರಾ? ಈ ರಾಜ್ಯದ ಜನತೆ ನಿಮಗೆ 136 ಸೀಟ್ ಕೊಟ್ಟಿರ್ತಕ್ಕಂಥದ್ದು ಉತ್ತಮವಾದ ಸರ್ಕಾರ ಕೊಡಬೇಕು ಅಂತಕ್ಕಂಥದಕ್ಕೆ ಅನ್ನೋದನ್ನ ಮೊದಲು ನೀವು ತಿಳ್ಕೊಳ್ಳಿ. ಈ ರಾಜ್ಯವನ್ನ ಈ ದೇಶವನ್ನ ನಂಬಿಕೊಂಡಿರ್ತಕ್ಕಂಥ ರೈತ, ನಾವು ರೈತರ ಮೇಲೆ ಇವತ್ತು ಬದುಕ್ತಾ ಇರ್ತಕ್ಕಂಥದ್ದು.